ಜಿಲ್ಲಾಧಿಕಾರಿಗಳು ಒಳ್ಳೆಯ ಕೆಲಸವನ್ನ ಮಾಡುತ್ತಿದ್ದಾರೆ, ಜನಗಳ ಹೇಳ್ತಿದ್ದಾರೆ. ಪ್ರಾಮಾಣಿಕತೆಯಿಂದ, ದಕ್ಷತೆಯಿಂದ ಕೆಲಸವನ್ನ ಮಾಡುತ್ತಿದ್ದಾರೆ. 2023ರಿಂದ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸವನ್ನ ಮಾಡುತ್ತಿದ್ದಾರೆ. ಯಾವ ವಿಚಾರಕ್ಕೆ ಡಿ ರೇವಣ್ಣ ಅವರು ಆಪಾದನೆ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಇಲ್ಲ ಅಂತ ಹೇಳಿ ಸಂಸದರಾದ ಶ್ರೇಯಸ್ ಪಟೇಲ್ ಅವರು ಹೇಳಿದರು. ಹಾಸನದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದಂತ ಅವರು, ಮಾಜಿ ಸಚಿವ ಡಿ ರೇವಣ್ಣ ಅವರು ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆಯಲ್ಲಿ ಕೂತ್ಕೊಂಡು ಮೇಲಾಧಿಕಾರಿಗಳ ಬಗ್ಗೆ ಮಾತನಾಡುವಂಥದ್ದು ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ. ಅಗತ್ಯ ದಾಖಲೆಗಳೊಂದಿಗೆ ಆರೋಪ ಮಾಡಬೇಕು. ಹಿರಿಯ ಶಾಸಕರಿದ್ದಾರೆ, ಮೊದಲು ಅದನ್ನ ತಿಳಿದುಕೊಳ್ಳಲಿ ಅಂತ ಹೇಳಿ ಸಂಸದ ಶ್ರೇಯಸ್ ಪಟೇಲ್ ಅವರು ಹೇಳಿದರು. ಒಳ್ಳೆ ಕೆಲಸ ಮಾಡ್ತಾ ಇದ್ರು ಅಂತ ನನಗೆ ಅನ್ನಿಸ್ತಾ ಇದೆ. ಜನ ಹೇಳ್ತಾ ಇದ್ದಾರೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರ 2023ರಲ್ಲಿ ನಮ್ಮ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಂತು. ಅಲ್ಲಿಂದ ಇಲ್ಲಿವರೆಗೂ ನಮ್ಗೆ ಜಿಲ್ಲೆಯಲ್ಲಿ ಬರುವಂತಹ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಜಿಲ್ಲಾಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವು ಯಾವ ವಿಷಯಕ್ಕೆ ಅವರು ಡಿ ರೇವಣ್ಣ ಅವರು ಅವ್ರ ಮೇಲೆ ಆಪಾದನೆ ಮಾಡ್ತಾರೆ ಅಂತ ಮಾಹಿತಿ ಇಲ್ಲ. ಅಗತ್ಯ ದಾಖಲಾತಿಗಳ ಜೊತೆಗೆ ಮಾಡಬೇಕು. ಜೊತೆಗೆ ಸರ್ಕಾರಿ ಕಚೇರಿಯಲ್ಲಿ ಕೂತ್ಕೊಂಡು, ಸರ್ಕಾರಿ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಮೇಲಧಿಕಾರಿಗಳ ಬಗ್ಗೆ ಮಾತಾಡೋದು ಅಕ್ಷಮ್ಯ ಅಪರಾಧ, ಕಾನೂನು ಬಾಹಿರ. ಇದು ಹಿರಿಯ ಶಾಸಕರಿದ್ದಾರೆ, ಫಸ್ಟ್ ಅದನ್ನ ತಿಳ್ಕೊಳ್ಳುವಂತ ಕೆಲಸವನ್ನ ಅವ್ರು ಮಾಡ್ಬೇಕಾಗ್ತದೆ. ಈಗ ಸಾರ್ವಜನಿಕವಾಗಿ ಈಗ ಯಾವ್ದಾದ್ರು ನಾವು ಸರ್ಕಾರಿ ಸಭೆಯಲ್ಲಿ ಏಕಾಏಕಿ ಒಬ್ಬ ಅಧಿಕಾರಿಗಳ ಬಗ್ಗೆ ಮಾತಾಡೋದು ಕಾನೂನಲ್ಲೂ ಇಲ್ಲ, ಯಾವ ಸಂವಿಧಾನದಲ್ಲೂ ಇಲ್ಲ, ಯಾವ ಶಾಸಕಾಂಗ ಕಾರ್ಯಾಂಗದಲ್ಲೂ ಇಲ್ಲ. ಅದನ್ನ ತಿಳಿದು ಇವ್ರ ಮುಂದಕ್ಕೆ ಅಧಿಕಾರಿಗಳ ಬಗ್ಗೆ ಮಾತಾಡ್ಲಿ. ನನಗನ್ನಿಸ್ತಂಗೆ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಕೆಲಸ ಮಾಡ್ತಾ ಇದಾರೆ. ಹಾಗೇನಾದ್ರು ಇದ್ದಿದ್ರೆ ಸಾರ್ವಜನಿಕ ಇಷ್ಟೊತ್ತಿಗೆ ನಿಮ್ಗೆಲ್ಲ ಗೊತ್ತಿರಂಗೆ ಮಾಧ್ಯಮದವರೇ ನಿಮ್ ಮುಂದೆ ಬಂದು ಕೇಳ್ಕೊಳ್ಳೋದು ನಮ್ಗೆ ಸಮಸ್ಯೆ ಆಗ್ತಾ ಇದೆ ಅಂತ. ಅವರು ಕಳೆದ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಇದ್ದೇನೆ, ಈ ಜಿಲ್ಲಾಧಿಕಾರಿಗಳ ಬಗ್ಗೆನೂ ಅದೇನೆ. ಅದೇನಕ್ಕೆ ಅವರು ಅವರೇ ಮೈತ್ರಿಕೂಟದಲ್ಲಿರುವಂತಹ NDA ಸರ್ಕಾರ 33% ರಿಸರ್ವೇಶನ್ಗೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರನು, ನಮ್ಮ ಪಕ್ಷನು ಸೇರಿ 33% ಮಹಿಳೆಯರಿಗೆ ನಾವು ರಿಸರ್ವೇಶನ್ ಕೊಡಬೇಕು ದೇಶಾದ್ಯಂತ. ಇವ್ರಿಗೆ ಯಾಕೆ ಮಹಿಳಾ ವಿರೋಧಿ ಅಂತ ಒಂದು ಕಾನ್ಸೆಪ್ಟ್ ಅನ್ನೋದು ನನಗೆ ಗೊತ್ತಿಲ್ಲ. ಅವ್ರನ್ನೇ ನೀವು ಕೇಳ್ಬೇಕಾಗ್ತದೆ. ಇಡೀ ದೇಶಾದ್ಯಂತ 33% ಕೊಡಬೇಕು ತಾಯಂದ್ರಿಗೆ, ಸೋದರಿಯರಿಗೆ ಅನ್ನೋದು ಸರ್ಕಾರದ ಮತ್ತೆ ಎಲ್ಲ ಪಕ್ಷಗಳ ಒಂದು ಮುಖ್ಯ ಉದ್ದೇಶ. ಆದ್ರೆ ಇವ್ರು ಏಕೈಕ ಶಾಸಕ ಅನ್ಸುತ್ತೆ ಈ ತರ ಮಹಿಳಾಧಿಕಾರಿಗಳ ಮೇಲೆ ಇಲ್ಲದ ಸಲ್ಲದ ಆರೋಪ ಮಾಡೋದು. ನನಗೆ ಅನ್ಕೊಂಡಂಗೆ ಇಡೀ ರಾಜ್ಯಾದ್ಯಂತ ಏಕೈಕ ಶಾಸಕರು ಇಷ್ಟು ಯಾವಾಗ್ಲೂ ಒಂದು ಅಧಿಕಾರಿಗಳ ಬಗ್ಗೆ ಟಾರ್ಗೆಟ್ ಮಾಡೋದು. ಕಳೆದ ಜಿಲ್ಲಾಧಿಕಾರಿಗಳು ಮಹಿಳೆ ಇದ್ರು, ಅವ್ರ ಬಗ್ಗೆನೂ ಇದೇ ರೀತಿ ಇಲ್ಲ ಸಲ್ಲದ ಆರೋಪ. ಈಗ ಇವ್ರು ಕೆಲಸ ಮಾಡ್ಕೊಂಡು ಹೋಗ್ತಿದ್ದಾರೆ, ಇವ್ರ ಬಗ್ಗೆನೂ ಇಲ್ಲ ಸಲ್ಲದ ಆರೋಪ ಅಂದ್ರೆ ನೀವು ಪ್ರಶ್ನೆ ಮಾಡ್ಬೇಕು. ಮಾಧ್ಯಮದವರು ಇದ್ರ ಬಗ್ಗೆ ಸಾರ್ವಜನಿಕರ ಅವಲೋಕನ ಮಾಡ್ಬೇಕು, ಏನಕ್ಕೆ ಈ ರೀತಿ ಆಗ್ತಿದೆ. ಮುಂದಿನ ದಿನಗಳಲ್ಲಿ ಅದು ಸಮಸ್ಯೆ ಏನಾಗಿದೆ. ನ್ಯೂಸ್ ಅಲರ್ಟ್ ನಿಮ್ಮಿಂದ ನಿಮಗಾಗಿ.